ವಿಷ್ಣುವಿನ ಇನ್ನಿತರ ಯಾವುದೇ ದೇವರ ಪೂಜೆ ಪ್ರಾರಂಭ ಆಗೋದಕ್ಕಿಂತ ಪೂರ್ವದಲ್ಲಿ ಬೀರಪ್ಪನ ಪೂಜೆ ಈ ದೇಶದ ತುಂಬ ನಡೆದಿದ್ದು ಒಟ್ಟುಗೂಡಿಸುವಂತಹ ಒಂದು ವಿಶೇಷ ಶಕ್ತಿಯುವಂತದ್ದು ಬೀರಪ್ಪ ಆಸ್ತಿ ಸರ್ವಸ್ವ. ಯಾರು ಬೀರದೇವರನ್ನ ಸರ್ವಸ್ವ ಅಂತ ತಿಳ್ಕೊಂತಾರೆ ಅಂತವ್ರನ್ನ ಮನೆ ಕಾಯ್ದೆ ಇರುವಂತ ಆಚರಣೆ ವಿಶೇಷವಾಗಿ ಇರುವಂತ ಒಂದೇ ಒಂದು ಸಮಾಜ ಯಾವ್ದಾರಿದ್ರೆ ಅದು ಆಲಮತ ಸಮಾಜ, ಅದು ಕುರುಬರು ಅನ್ನುವಂಥದ್ದನ್ನ ಇವೆಲ್ಲೂ ಕೂಡ ಮಾಡಿದ್ದಾರೆ. ನಮ್ಮ ಕುಲದ ಬಗ್ಗೆ, ನಮ್ಮ ದೇವರ ಬಗ್ಗೆ ಸಾಕಷ್ಟು ಒಂದಷ್ಟು ವಿಚಾರಗಳನ್ನು ನಾವು ನಮ್ಮ ಮಕ್ಕಳಿಗೆ ಬಿತ್ತುವಂತ ಕೆಲಸ ಒಂದು ತಿಂಗಳೊಳಗಡೆ ಮಂಜೂರು ಮಾಡಿಸಿ ಕೆಲಸ ಶುರು ಮಾಡೋಣ. ಈ ಸಜೀವ ಕಾರ್ಯಕ್ರಮವನ್ನು ಮಾಡುವಂಥದ್ದಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಸಮುದಾಯವನ್ನು ಕಲ್ಯಾಣ ಮಂಟಪ ಮಾಡಿಕೊಳ್ಬೇಕು, ಅದಕ್ಕೆಲ್ಲ ಅನುಕೂಲ ಮಾಡಬೇಕಂತಂದ್ರೆ ನಲ್ಲೂರು ಶ್ರೀ ಬೀರೇಶ್ವರ ಸ್ವಾಮಿಯ 16 ಕಂಬಿಗಳ ಕುರುಬ ಕುಲದ ಸಾವಿರಾರು ಜನರ ಸಮ್ಮುಖದಲ್ಲಿ ಕಾಗಿನೆಲೆ ಕನಕಗುರು ಪೀಠದ ಈಶ್ವರಾನಂದಪುರಿ ಮಹಾಸ್ವಾಮಿಗಳು, ಸಿದ್ದರಾಮಾನಂದ ಮಹಾಪುರಿ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸಚಿವರಾದ KH ಮುನಿಯಪ್ಪನವರು, ಅನೂರು ಕ್ಷೇತ್ರದ ಶಾಸಕರಾದ ಮಂಜುನಾಥ್ರವರು, KPುರಂ ಕ್ಷೇತ್ರದ ಶಾಸಕರಾದ ಬಸವರಾಜರವರ ಉಪಸ್ಥಿತಿಯಲ್ಲಿ ನಲ್ಲೂರು ಶ್ರೀ ಬೀರೇಶ್ವರ ಸ್ವಾಮಿಯ 25ನೇ ಸಾಲಿನ ದೊಡ್ಡ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಾಗಿ ಜರುಗಿದ್ದು, ದೇವಾಲಯವನ್ನು ವಿದ್ಯುತ್ ದೀಪಾಲಂಕಾರ, ಹೂವಿನ ಅಲಂಕಾರ, ಫಲಪುಷ್ಪಗಳಿಂದ ಸಿಂಗರಿಸಿ ನಲ್ಲೂರು ಬೀರೇಶ್ವರ ಸ್ವಾಮಿ, ನಂದೂರು ಬೀರೇಶ್ವರ ಸ್ವಾಮಿ, ಮೇಲೂರು ಬತ್ತೇಶ್ವರ ಸ್ವಾಮಿ, ಒಳ್ಳಿನಲ್ಲಿ ಬೀರೇಶ್ವರ ಸ್ವಾಮಿಯ ವಿಗ್ರಹಗಳಿಗೆ ಬೆಳ್ಳಿ ಅಲಂಕಾರದೊಂದಿಗೆ ಸಿಂಗಾರ ಮಾಡಿ ಮುತ್ತೈದೆಯರು ಕಳಶವನ್ನು ಹೂಡಿ ನಾಗಾರಾಧನೆ, ಬಸವಾರಾಧನೆಯನ್ನು ಮಾಡುವ ಮುಖಾಂತರವಾಗಿ 16 ಕಂಬಿಗಳ ವೀರಗಾರರ ಗುಡಿಗಳನ್ನು ಕೂಡ ಸಿಂಗರಿಸಿ ಕಾಯಿ ಕರ್ಪೂರವನ್ನು ಹಚ್ಚಿ ವಿಶೇಷ ಪೂಜೆಗಳೊಂದಿಗೆ ಭಕ್ತಿ ಭಾವಗಳನ್ನು ಸಮರ್ಪಣೆ ಮಾಡಿದ ದೊಡ್ಡ ದೇವರ ಜಾತ್ರಾ ಮಹೋತ್ಸವ ಸಂಪನ್ನವಾಗಿ ದೀಪಾರಾಧನೆ ಪಡೆಯುವ ಮುಖಾಂತರವಾಗಿ ಒಳೆ ಪೂಜೆಯಲ್ಲಿ ಗಂಗೆಯನ್ನು ಆರಾಧಿಸಿ ತಲೆಯ ಮೇಲೆ ತೆಂಗಿನಕಾಯಿ ಪವಾಡ ಮಾಡುವ ಮುಖಾಂತರವಾಗಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಕಾಲಾಟಗಾರರು, ವೀರಗಾಸೆ ಹಾಗೆಯೇ ಡೊಳ್ಳು ಕುಣಿತದೊಂದಿಗೆ ಮೆರವಣಿಗೆಯನ್ನು ಮಾಡಿ ನಂದುಗುಡಿ ಬೀರಪ್ಪ, ನಲ್ಲೂರು ಬೀರಪ್ಪ, ಹಾಗೆ ಒಡಗೇನಹಳ್ಳಿ ಬೀರಪ್ಪ, ಮೇಲೂರು ಬತ್ತೆಪ್ಪ ದೇವರುಗಳ ವಿಗ್ರಹಗಳನ್ನು ಬಸವನ ಸಮೇತವಾಗಿ ವಿವಿಧ ಕಲಾ ತಂಡಗಳೊಂದಿಗೆ ತಲೆಯ ಮೇಲೆ ಮಣೆಯಲ್ಲಿಟ್ಟು ಹೊತ್ತು ಮೆರವಣಿಗೆ ಮಾಡಿ ಆರಾಧಿಸುವ ಈ ಒಂದು ದೊಡ್ಡ ದೇವರ ಜಾತ್ರಾ ಮಹೋತ್ಸವವೇ ನಲ್ಲೂರು ಬೀರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ. ಇನ್ನು ಈ ಜಾತ್ರಾ ಮಹೋತ್ಸವ ವೇದಿಕೆ ಕಾರ್ಯಕ್ರಮಕ್ಕೆ ಸ್ವಾಮಿಗಳ ಆದಿಯಾಗಿ ಸಚಿವರು, ಶಾಸಕರು ಸೇರಿದಂತೆ ವಿವಿಧ ಗಣ್ಯರು ಹಾಗೂ ದೇವಾಲಯ ಆಡಳಿತ ಸಮಿತಿಯ ಪದಾಧಿಕಾರಿಗಳು ಕೂಡ ಭಾಗವಹಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಸಚಿವರಾದ KH ಮುನಿಯಪ್ಪನವರಿಗೆ ಇಲ್ಲಿ ಸಮುದಾಯ ಭವನ, ದೇವಾಲಯದ ರಸ್ತೆಗೆ ಡಾಂಬರೀಕರಣ ಸೇರಿದಂತೆ ಕಾಂಪೌಂಡ್ ನಿರ್ಮಾಣಕ್ಕೆ ವಿವಿಧ ದಾನಿಗಳಿಂದಲೂ ಕೂಡ ಸಹಾಯವನ್ನು ನೀಡುವಂತೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಇನ್ನು ವೇದಿಕೆ ಕಾರ್ಯಕ್ರಮದ ನಂತರ ಆಗಮಿಸಿದ ಎಲ್ಲ ಅತಿಥಿಗಳನ್ನು ಸನ್ಮಾನಿಸಿ ಶ್ರೀ 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 ಈಶ್ವರಾನಂದಪುರಿ ಸ್ವಾಮಿಗಳು ಮತ್ತು ಸಿದ್ದರಾಮಾನಂದಪುರಿ ಸ್ವಾಮಿಗಳು ಕೂಡ ಆಶೀರ್ವಚನವನ್ನು ನೀಡಿ ಕುರುಬ ಕುಲದ ಏಳಿಗೆಗಾಗಿ ಹಲವಾರು ಹಿತನುಡಿಗಳನ್ನು ತಿಳಿಸಿದರು. ಸಚಿವರಾದ KH ಮುನಿಯಪ್ಪನವರು ನಲ್ಲೂರು ಬೀರೇಶ್ವರ ಸ್ವಾಮಿ ದೇವಾಲಯ ಸಮಿತಿಯ ಮನವಿಗೆ ಸ್ಪಂದಿಸಿ ಶೀಘ್ರವಾಗಿ ರಸ್ತೆಗೆ ಡಾಂಬರೀಕರಣ ಮಾಡುತ್ತೇನೆ, ಹಾಗೆ ಸರ್ಕಾರದೊಂದಿಗೆ ಮಾತನಾಡಿ ಸಮುದಾಯ ಭವನ ಕಟ್ಟಲು ವ್ಯವಸ್ಥೆಯನ್ನು ಮಾಡಿ ನಾನು ಕೂಡ ವೈಯಕ್ತಿಕವಾಗಿ 10 ಲಕ್ಷವನ್ನು ಕೊಡುತ್ತೇನೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ದಾನಿಗಳಾದ ಸಮಾಜ ಸೇವಕರಾದ ಆಂಜನೇಯಪ್ಪನವರು ಮಾತನಾಡಿ ಕಾಂಪೌಂಡ್ ನಿರ್ಮಿಸಲು 2 ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡುತ್ತೇನೆ ಎಂದು ಆಶ್ವಾಸನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ನಲ್ಲೂರು ಬೀರೇಶ್ವರ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ N ಮುನಿಯಪ್ಪನವರು ದಿಣ್ಣೂರು, ಉಪಾಧ್ಯಕ್ಷರಾದ ಮಾವಳ್ಳಿ ನಾಗೇಂದ್ರರವರು, ಕಾರ್ಯದರ್ಶಿ MN ರಾಮಯ್ಯ ಅಕ್ಷಯನಗರ, ಖಜಾಂಚಿ M ಆಂಜನಪ್ಪ ಕಲ್ಕೆರೆ, ಜಂಟಿ ಕಾರ್ಯದರ್ಶಿ MN ಸತ್ಯಪ್ರಸಾದ್ ಮಾವಳ್ಳಿ, ಸಹಕಾರ್ಯದರ್ಶಿ R ಮುನಿಕೃಷ್ಣಪ್ಪ KG ಚಿಕ್ಕಬಲ್ಲ, ಸಹಕಾರ್ಯದರ್ಶಿ V ರಮೇಶ್ ಕಣ್ಣೂರಲ್ಲಿ, ಸಂಘಟನಾ ಕಾರ್ಯದರ್ಶಿ N ಮಂಜುನಾಥ್ KG ಚಿಕ್ಕಬಲ್ಲ, ಆಂತರಿಕ ಲೆಕ್ಕ ಪರಿಶೋಧಕರು R ವೆಂಕಟೇಶ್ ಬೀರ್ಜೇನಹಳ್ಳಿ ಸೇರಿದಂತೆ ಸದಸ್ಯರುಗಳು, ಪದಾಧಿಕಾರಿಗಳು, ಕಂಬಿ ಯಜಮಾನರುಗಳು, ಕುಲಸ್ಥರು ಉಪಸ್ಥಿತರಿದ್ದು ಯಶಸ್ವಿಯಾಗಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬೀರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನ 9 ವರ್ಷಗಳ ಒಮ್ಮೆ ಆಚರಣೆ ಮಾಡಲಾಗ್ತಾ ಇದೆ. ಕೆಲವೊಂದು ಕಡೆಗೆ 5 ವರ್ಷಕ್ಕೊಂದ್ಸರಿ ಮಾಡ್ತಾರೆ, ಕೆಲವೊಂದು ಕಡೆಗೆ 11 ವರ್ಷಕ್ಕೊಂದ್ಸರಿ ಮಾಡ್ತಾರೆ. ನಾನು ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ಆಂಧ್ರ, ಕರ್ನಾಟಕದಲ್ಲಿ ಬೀರಪ್ಪನ ಆಚರಣೆಗಳನ್ನು ನಾವು ನೋಡಿವಿ. ನಿಮ್ಮ ಈ ಭಾಗದ ಆಚರಣೆ ಬಹಳ ವಿಶೇಷ.
ಬಹಳ ಕಡೆಗೆ ಹೇಳ್ತಾರೆ ಕುರುಬರಿಗೆ ದೀಕ್ಷೆ ಇಲ್ಲ ಅಂತ. ಅವ್ರು ಯಾರೋ ಒಬ್ರು ಸ್ವಾಮಿಗಳಿದ್ರು, ಬರ್ರಿ ನಾವು ವೈಷ್ಣವ ದೀಕ್ಷೆ ಕೊಡ್ತೀವಿ ಅಂತ ಸಾರ್ವಜನಿಕವಾಗಿ ಹೇಳಿದ್ರು. ಬಹುಶಃ ಹಾಲುಮತ ಸಂಪ್ರದಾಯದ ಬಗ್ಗೆ ಅವರಿಗೆ ಗೊತ್ತೇ ಇರಲಿಲ್ಲ. ನೀವೆಲ್ಲರೂ ತಿಳ್ಕೋಬೇಕಂತವ್ರಿಗೆ ಒಬ್ರು ಉತ್ತರ ಹೇಳಲಿಲ್ಲ. ಅಲ್ಲಿ ಯಾರೋ ಒಬ್ರು ಬಿಜಾಪುರದಾಗ ಬರ್ರಿ ನಾವು ಲಿಂಗ ದೀಕ್ಷೆ ಕೊಡ್ತೀವಿ ಅಂತ ಕರೆದಿದ್ರು ಸಾರ್ವಜನಿಕವಾಗಿ. ಕುರುಬರಿಗೆ, ಹಾಲು ಮತಸ್ಥರಿಗೆ ಲಿಂಗಾಯತ ದೀಕ್ಷೆ ಅಥವಾ ವೈಷ್ಣವ ದೀಕ್ಷೆ ಅಥವಾ ಇನ್ನಿತರ ದೀಕ್ಷೆಗಳಿಗಿಂತ ಪರ್ಯಾಯವಾಗಿ ಪ್ರತಿ ಗುಡಿಯಲ್ಲಿ ಒಬ್ಬೊಬ್ಬ ಮಗನಿಗೂ ದೀಕ್ಷೆ ಇಲ್ಲದೆ ಲಗ್ನ ಮಾಡೋದಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಾಯಿತು. ದೀಕ್ಷೆ ಕೊಟ್ಟೆ ಲಗ್ನ ಮಾಡ್ತಾನೆ. ಬೀರಪ್ಪನ ಉಡಿಗೆ ನಾವು ಮೊದಲ ಅರ್ಪಣೆ ಆಗೋದು, ಆಮೇಲೆ ಹೆಂಡತಿಗೆ, ಆಮೇಲೆ ಆಸ್ತಿಗೆ, ಆಮೇಲೆ ಮತ್ತೊಂದಕ್ಕೆ. ಹುಡುಗ ದೊಡ್ಡವನಾದ್ರೆ, ಹುಡುಗಿ ದೊಡ್ಡವಳಾದ್ರೆ ನಮ್ಮ ಮೊದಲನೇ ಅರ್ಪಣೆ ಯಾರಿಗಂದ್ರೆ ನಮ್ಮ ಮನೆ ದೇವರಿಗೆ. ಮನೆ ದೇವರ ಸಂಪ್ರದಾಯವನ್ನ ನಾನು ಮುಂದುವರಿಸಿಕೊಂಡು ಹೋಗ್ತೀನಿ ಅಂತ ದೀಕ್ಷಾ ಸಂಪ್ರದಾಯ ಯಾವ ಭಾಗದಲ್ಲಿ ಐತೆ ಅಂದ್ರೆ ಈ ಬೆಂಗಳೂರು ಭಾಗದಲ್ಲಿ, ಕೋಲಾರ ಭಾಗದಲ್ಲಿ, ಚಿಕ್ಕಬಳ್ಳಾಪುರ ಭಾಗದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ಐತಿ. ಇದು ವಿಶೇಷವಾದಂತದ್ದು. ಇಂಥ ವಿಶೇಷ ಸಂಪ್ರದಾಯದ ದೇವಸ್ಥಾನದ ಭಕ್ತರು ಅನ್ನೋದಕ್ಕೆ ನಿಮ್ಮೆಲ್ಲರಿಗೆ ಅಭಿಮಾನ ಇರಬೇಕು. ಅಂತ ಸಂಪ್ರದಾಯ ಇರುವಂತಹ ನಲ್ಲೂರು ಬೀರೇಶ್ವರ ಸ್ವಾಮಿ, ನಂದಗುಡಿಯ ಬೀರೇಶ್ವರ ಸ್ವಾಮಿ, ಇನ್ನೆರಡು ದೇವಸ್ಥಾನಕ್ಕೆ ನೀವು ಜೋರಾಗಿ ಚಪ್ಪಾಳೆ ತಟ್ಟೆ ಅಭಿನಂದನೆಯನ್ನ ಸಲ್ಲಿಸಬೇಕಿದು ಪವಿತ್ರವಾದ ಸಂಪ್ರದಾಯ. ಆತ ದೀಕ್ಷೆ ತಗೊಂಡ ಮೇಲೆ ನಾನು ದೇವರ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಹೋಗ್ತೀನಿ. ಮತ್ತೆ ಬಂದಿರೋ ಹೆಣ್ಮಗಳಿಗೂ ಸಹಿತನ ಜ್ಯೋತಿ ಕೊಡುವಂತ ಸಂಪ್ರದಾಯ. ಯವ್ವ, ನೀನು ಎಲ್ಲೆಲ್ಲಿಂದನೋ ಬಂದಿದೀಯ, ಯಾರ ಮನೆನೋ, ನಿಂದ ಯಾವ ದೇವರೋ ಗೊತ್ತಿಲ್ಲ, ಆದ್ರೆ ಇಲ್ಲಿ ನನ್ನ ಮನೆಯ ದೇವರ ದೀಪವನ್ನ ಬೆಳಗಬೇಕು, ನೀನು ಹೊರಬೇಕು ಅಂತ ಹೇಳಿ 9 ವರ್ಷದಲ್ಲಿ ಯಾರೆಲ್ಲ ಲಗ್ನ ಆಗಿರ್ತಾರೆ ಅಂತವನ್ನೆಲ್ಲ ಕರ್ಕೊಂಡ್ಬಂದು ಹಿರೇ ಸೊಸೆಯಿಂದ ಸಣ್ಣ ಸೊಸೆ ಮತ್ತೆ ಕಿರಿ ಸೊಸೆಗೆ ಒಬ್ಬರಿಂದ ಒಬ್ಬರಿಗೆ ದೀಪವನ್ನ ದೇವಸ್ಥಾನದ ಒಳಗೆ ನೀವು ನೋಡ್ರಿ, ಎಲ್ಲ ಗುಡಿ ಕಟ್ಟಿನವರು, ಮನೆ ತಂದವರು ದೀಪವನ್ನ ತಂದಿರ್ತಕ್ಕಂಥದ್ದು. ಅದನ್ನ ಸೊಸೆದೀರಿ ಕೊಡುವಂತದ್ದು. ನೀನು ಇನ್ನಿತರ ಸಂಪ್ರದಾಯವನ್ನ ಆಚರಣೆ ಮಾಡಿರಬಹುದು ಮನೆಗೆ, ತವರ ಮನೆಗೆ. ಇಲ್ಲಿ ಬೀರಪ್ಪನ ಸಂಪ್ರದಾಯ ನಮ್ಮ ವಾರವನ್ನ ಮಾಡುವಂತದ್ದು, ಮಕ್ಕಳಿಗೆ ಅದನ್ನ ಆಚರಣೆಗೆ ತರುವಂತದ್ದು. ನಮ್ಮ ಸಂಪ್ರದಾಯವನ್ನ ಮರ್ತಿರೋದಕ್ಕೋಸ್ಕರ ಇವತ್ತು ನಮ್ಮ ದೇವರ ಭಕ್ತರ ಮನೆಗಳಿಗೆಲ್ಲ ಕುಡುಕರು ಹೆಚ್ಚಾಗಿದ್ದಾರೆ, ಮಾಂಸಾಹಾರಿಗಳು ಹೆಚ್ಚಾಗಿದ್ದಾರೆ, ಜೂಜಾಟ ಆಡೋರು ಹೆಚ್ಚಾಗಿದ್ದಾರೆ, ಸೋಮಾರಿಗಳು ಹೆಚ್ಚಾಗಿದ್ದಾರೆ, ಆಸ್ತಿ ಮಾರ್ಕೆಂಡ್ ಜೀವನ ಮಾಡುವಂತಹ ಮಕ್ಕಳು ನಮ್ಮ ಮನೆಗೆ ಹುಟ್ಟುತ್ತಾ ಇದ್ದಾರೆ, ದುಡಿಯುವಂತಹ ಮಕ್ಕಳು ಕಡಿಮೆ ಆಗ್ತಾ ಇದ್ದಾರೆ. ಕಾರಣ ನಾವು ಹಿಂಗೆ ಕುಂತು ಭಾಷಣ ಕೇಳಲ್ಲ, ಗುರುಗಳ ಆಶೀರ್ವಚನ ಕೇಳಲ್ಲ. ಬರೀ ಬರ್ತೀವಿ, ತೆಂಗಿನಕಾಯಿ ಹೊಡಿತೀವಿ, ಬೀಗರು ಬೀಚರು ಊಟ ಮಾಡ್ತೀವಿ, ಹೋಗ್ತೀವಿ. ಕಾಯಿ ಹೊಡೆದು ಬೀಗರು ಊಟಕ್ಕೆ ಅಂತಂದ್ರೆ ಊಟಕ್ಕೇನೆ ಆದ್ಯತೆ ಕೊಡ್ತೀವಿ ಹೊರತು ಒಂದ್ ಸ್ವಲ್ಪನಾದ್ರೂ ಬೀರಪ್ಪನ ಗುಡಿ ಮುಂದೆ ಕುಂದಿರ್ತೀವಿ ನಾವು. ನಮಗೆ ಪ್ರಾರ್ಥನೆ ಮಾಡೋ ಸಂಪ್ರದಾಯನೇ ಗೊತ್ತಿಲ್ಲ. ನಮಗೆ ಕಂಬಳಿ ನಮ್ಮ ಮನೆಗಳಲ್ಲಿಲ್ಲ, ಭಂಡಾರನ ಬಚ್ಚೋದಿಲ್ಲ, ಸೋಮವಾರವನ್ನ ಸರಿಯಾಗಿ ಆಚರಣೆ ಮಾಡೋದಿಲ್ಲ. ಇಂಥ ಎಲ್ಲ ಆಚರಣೆಗಳನ್ನ ಕಲಿಸಬೇಕು ಗುರುಗಳೇ. ನೀವು ಬರಬೇಕು, ಸುಮ್ಮನೆ ಜಾತ್ರೆ ಮಾಡ್ಕೊಂಡು ಹೋಗುತ್ತಾ ಇದ್ದಾರೆ ಅಂತಂದ್ಬಿಟ್ಟು ಇದರೆಲ್ಲರೂ ಸೇರ್ಕೊಂಡು ಈಶ್ವರಾನಂದಪುರಿ ಸ್ವಾಮೀಜಿಗಳನ್ನ ನಮ್ಮನ್ನ ಇಲ್ಲಿಗೆ ಆಹ್ವಾನವನ್ನ ಮಾಡಿರ್ತಕ್ಕಂಥದ್ದು. ಬೀರ ದೇವರ ಸಂಪ್ರದಾಯ ಸಾಮಾನ್ಯ ಅಲ್ಲ. ನಿಮಗೆ ಗೊತ್ತಿರಲಿ, ಆಂಜನೇಯನ ಸ್ವಾಮಿ ಈ ದೇಶದಲ್ಲಿ ಪೂಜೆ ಪ್ರಾರಂಭ ಆಗೋದಕ್ಕಿಂತ ಪೂರ್ವದಲ್ಲಿ, ರಾಮನ ಪೂಜೆ ಈ ದೇಶದಲ್ಲಿ ಪ್ರಾರಂಭ ಆಗೋದಕ್ಕಿಂತ ಪೂರ್ವದಲ್ಲಿ, ವಿಷ್ಣುವಿನ ಇನ್ನಿತರ ಯಾವುದೇ ದೇವರ ಪೂಜೆ ಪ್ರಾರಂಭ ಆಗೋದಕ್ಕಿಂತ ಪೂರ್ವದಲ್ಲಿ ಬೀರಪ್ಪನ ಪೂಜೆ ಈ ದೇಶದ ತುಂಬ ನಡೆದಿತ್ತು ಅನ್ನೋದ್ರ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಇವತ್ತು ಬೀರಪ್ಪನ ನಾವೇ ನೆನೆಸೋದಿಲ್ಲ, ನಮ್ಮ ಮಕ್ಕಳು ರಾಮ 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 ಅಂತ ಹೋಗ್ತಾ ಇದ್ದಾವೆ. ದೇವರನ್ನ ಪೂಜೆ ಮಾಡುವಂತ ನಮ್ಮ ಮಕ್ಕಳು ಯಾವುದೋ ರಾಜನನ್ನ ಪೂಜೆ ಮಾಡ್ತಾರೆ. ಅದು ಒಂದ್ ಕಡೆಗಿರ್ಲಿ ಅವ್ರ ಭಾವನೆ. ಆದ್ರೆ ನಮ್ಮಪ್ಪ ನನಗೆ ಬೇಕು, ನಮ್ಮವ್ವ ನನಗೆ ಬೇಕು. ನಮಗೆ ಬೀರಪ್ಪ ಆಸ್ತಿ ಸರ್ವಸ್ವ.
ಯಾರು ಬೀರದೇವರನ್ನ ಸರ್ವಸ್ವ ಅಂತ ತಿಳ್ಕೊಂತಾರೆ ಅಂತವ್ರನ್ನ ಮನೆ ಕಾಯ್ದೆ ಇರುವಂತ ಶಕ್ತಿ ದೇವರದೇನ ಅಲ್ಲ. ಆ ದೃಷ್ಟಿಯಲ್ಲಿ ಎಲ್ಲಿ ಪಂಡ್ರಾಪುರ ವಿಠಲನ ಕಾಯ್ದಾತ, ಮಾಳಿಂಗರಾಯನನ್ನ ಕಾಯ್ದಾತ, ನೂರಾರು ಭಕ್ತ ಕೋಟಿಯನ್ನ ಕಾಯ್ದಂತಹ ಬೀರೇಶ್ವರನ ಬೇಲಿನ ನಿಷ್ಠೆ ನಮ್ಮಲ್ಲಿ ಕಡಿಮೆ ಆಗ್ತೈತೆ. ಇವತ್ತು ಇಲ್ಲಿ ಕಂಬಳಿಗಳೆಲ್ಲ ತಂದಿದ್ದಾರೆ. ಯಾರ್ಯಾರು ಕಂಬಳಿ ತಗೊಂಡಿಲ್ಲ ಮನೆಗೆ ಕಂಬಳಿ ತಗೊಂಡೋಗ್ರಿ. ಹೆಣ್ಮಕ್ಳು ಚಲೋ ಚಲೋ ಸೀರೆ ಅಥವಾ ಬಂಗಾರದ ಆಸೆ ಮಾಡೋದಕ್ಕಿಂತನ ಮೊದಲು ಕಂಬಳಿ ಇದಾವೋ ಇಲ್ಲ ಮನೆಗೆ. ಮೊದಲು ನಮ್ಮ ಮನೆಗೆ ಏನು ನಮ್ಮ ಮನೆಯವ್ರು ಕಂಕಣ ಕಟ್ಟಿದಾರ ಇಲ್ಲ. ನಾವು ಭೇದ ಮಾಡಬಾರ್ದು. ಹತ್ತಿ ಕಂಕಣ ಉಣ್ಣೆ ಕಂಕಣ ಅಂತ ಬಹಳ ವರ್ಷಗಳಿಂದ ಭೇದ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತು ಭೇದ ಮಾಡಬಾರ್ದು. ಇನ್ಮೇಲೆ ಕನಕ ಗುರುಪೀಠ ಸ್ಥಾಪನೆ ಆದಾಗ್ಲಿಂದನ ಈ ಭೇದ ಇರಬಾರ್ದು. ಯಾವ್ದೋ ದೇಶದಲ್ಲಿ ಲಗ್ನ ಆಗಿ ಸಂಬಂಧ ಮಾಡ್ತಾ ಇರುವಂತ ಇಂಥ ಸಂದರ್ಭದಲ್ಲಿ ಸಣ್ಣ ಕುರುಬರು ದೊಡ್ಡ ಕುರುಬರು ಅನ್ನೋ ಭೇದ ಇರಬಾರ್ದು. ಆ ಭೇದವನ್ನು ಅಳಿಸೋದಕ್ಕೋಸ್ಕರ ನಾ ಕಂಕಣವನ್ನ ಇವತ್ತು ಪ್ರತಿಯೊಬ್ಬರು ಕಟ್ಟಬೇಕು. ಇದು ಕಾಶಿಯ ದಾರ. ಇದು ನಮಗೆ ಎಲ್ಲ ದೃಷ್ಟಿಯನ್ನ ನಾಶ ಮಾಡುವಂತಹ ದಾರ, ಪುಣ್ಯ ದಾರ. ಇಂತಹ ಪವಿತ್ರವಾದಂತಹ ಆಚರಣೆಯನ್ನ ಮಕ್ಕಳಿಗೆ ನಾವು ಕಲಿಸ್ಕೊಡ್ಬೇಕು. ಮನೆಗಳಲ್ಲಿ ಸಂಸ್ಕಾರ ಇರಲಿಲ್ಲ ಅಂತಂದ್ರೆ ನಿಮ್ಮ ಮಕ್ಕಳು ನಿಮಗೆ ವೈರಿಗಳಾಗ್ತಾರೆ, ಮನೆತನಕ್ಕೆ ದ್ರೋಹವನ್ನ ಬಗೆಯುತ್ತಾರೆ, ಸೋಮಾರಿಗಳಾಗ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ನೀವು ಯಾರ್ಯಾರೆಲ್ಲ ದೀಪ ತಗೊಂಡು ಹೋಗೋದಕ್ಕೆ ಬಂದಿದ್ದೀರಲ್ಲ, ದೀಪ ಕೊಡೋರಿದ್ದೀರಲ್ಲ, ನೀವೆಲ್ಲರೂ ಮುಂದಿನ ಸಂಪ್ರದಾಯವನ್ನ ಮುಂದೆ ಮತ್ತೆ 9 ವರ್ಷಕ್ಕೆ ಮಾಡ್ತಾರೋ 5 ವರ್ಷಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ಯುಗ ಬಹಳ ಫಾಸ್ಟ್ ಐತೆ. ನೀವು ಹಿಂದ್ ಮಾಡ್ದಂಗ್ ಮಾಡಕ್ ಹೋಗ್ಬೇಡ್ರಿ ಅಂತ ನಂದಾದ್ರೂ ಇದೈತೆ. ಹಿಂದೆ 9 ವರ್ಷಕ್ಕೊಂದ್ಸರಿ ಮಾಡಿದ್ರಿ. ಯುಗ ಫಾಸ್ಟ್ ಇರೋದ್ರಿಂದ ಕನಿಷ್ಠ 5 ವರ್ಷಕ್ಕೊಂದ್ಸರಿ ಮಾಡಿ ಒಂದ್ ಕಡೆ ಸೇರುವಂತ ಪ್ರಯತ್ನವನ್ನ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ದೈವದವರು ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆಲ್ಲರೂ ಭದ್ರಾಗಿರ್ಬೇಕು ಅನ್ನೋ ಮಾತನ್ನ ಹೇಳಿ, ಕನಿಷ್ಠ ವರ್ಷಕ್ಕೆ ತಿಂಗಳಿಗೆ ಒಂದ್ಸಲಿನಾದ್ರೂ ನಮ್ಮ ಮನೆ ದೇವರಿಗೆ ಬಂದು ಧ್ಯಾನ ಮಾಡುವಂತಹ ಸಂಪ್ರದಾಯವನ್ನು ನೀವೆಲ್ಲರೂ ರೂಢಿ ಮಾಡ್ಕೊಂಡ್ರಿ. ನಾವೆಲ್ಲರೂ ಒಂದು ಅನ್ನುವಂತಹ ಭಾವನೆಯನ್ನ ಸದಾ ಇಟ್ಕೊಂಡ್ರಿ. ಮನೆಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಇವತ್ತಿನ ಜಾತ್ರೆಯಿಂದನ ಕುಡಿಯೋದು, ಮಾಂಸಾಹಾರ ಮಾಡೋದನ್ನ ಕಡಿಮೆ ಮಾಡ್ರಿ. ಮನೆತನದ ಏಳಿಗೆಗೆ ಪ್ರತಿಯೊಬ್ಬರೂ ಸಹಿತನ ಪಾಲ್ದಾರ ಆಗ್ಬೇಕೆ ಹೊರತುನು ಮಕ್ಕಳು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಮಂದಿ ಇನ್ನೊಬ್ರು ಮನೆ ಮುಂದೆ ಹೋಗಿ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಬೀರಪ್ಪನ ಮಕ್ಕಳಿಗೆ ಬರಬಾರದು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪೂಜ್ಯರ ಆಶೀರ್ವಾದವನ್ನು ನಾವೆಲ್ಲರನ್ನು ಕೇಳೋಣ. ಅವರ ಈ ಬಂದಂತಹ ಪೂಜ್ಯರಿಗೆ, ಎಲ್ಲ ಹಿರಿಯರಿಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ನೀವು ಮತ್ತೊಮ್ಮೆ 9 ವರ್ಷಗಳ ನಂತರ ಕಾರ್ಯಕ್ರಮವನ್ನು ಮಾಡಿದರೆ ಹಿರಿಯರಿಗೆಲ್ಲರಿಗೂ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕು. ಸಂತ ಭಕ್ತ ಕನಕದಾಸ ಸ್ವಾಮಿ ಮಹಾರಾಜ್ ಕಿ ನಮ ಶಿವಾಯ ಸಂಭಾಯ ಹರೆಯ ಪರಮಾತ್ಮನೆ. ಜಗದ್ಗುರು ರೇವಣ ಸಿದ್ದೇಶ್ವರರ ಸನ್ನಿಧಿಯಲ್ಲಿ, ಕುಲದೈವ ಬೀರಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಸಂತ ಭಕ್ತ ಕನಕದಾಸರನ್ನ ಸ್ಮರಣೆ ಮಾಡಿ, ನಲ್ಲೂರು ಬೀರದೇವರು, ವಡಗೇನಹಳ್ಳಿ ಬೀರದೇವರು, ಮೇಲೂರು ಬತ್ತೇದೇವರು, ನಂದಗುಡಿ ಬೀರದೇವರುಗಳ ಈ ಒಂದು ಸೇವಾ ಟ್ರಸ್ಟ್ನ ವತಿಯಿಂದ ನಲ್ಲೂರು ಬೀರೇಶ್ವರ ಸ್ವಾಮಿ ದೇವಸ್ಥಾನದ ನೂತನ ಗೋಪುರ ಕುಂಭಾಭಿಷೇಕ ಮಹೋತ್ಸವ ಇವತ್ತು ವಿಶೇಷವಾಗಿ 9 ವರ್ಷದ ನಂತರ ನಮ್ಮೆಲ್ಲ ಅಣ್ಣ ತಮ್ಮಂದಿರು ಒಟ್ಟಾಗಿ ಸೇರಿ ಸ್ವಾಮಿಯ ಜಾತ್ರಾ ಮಹೋತ್ಸವದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ನಾವು ಸೇರದೆ ಅಪರೂಪ. ಕುರುಬರು ಇನ್ನು 9 ವರ್ಷ ಮತ್ತೆ ಕಾಯ್ಬೇಕು. ನಾವು ಆ 9 ವರ್ಷದೊಳಗೆ ನಮ್ಮ ಕಷ್ಟ ಸುಖಗಳನ್ನ, ಸಮಾಜದ ಚಿಂತನೆಗಳನ್ನ ಒಂದಿಷ್ಟು ಚರ್ಚೆ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಬರ್ತೀವಿ, ಜಾತ್ರೆಯಲ್ಲಿ ಭಾಗಿಯಾಗ್ತೀವಿ, ನಮ್ಮೆಲ್ಲ ಧಾರ್ಮಿಕ ಕಾರ್ಯಕ್ರಮವನ್ನು ಮುಗಿಸ್ಕೊಳ್ತೀವಿ, ನಾವು ಮತ್ತೆ ಮನೆಗೆ ತೆರಳುತ್ತೀವಿ. ಅಷ್ಟಕ್ಕೆ ಸೀಮಿತ ಆಗೋದು ಬೇಡ. ಈ ಒಂದು ಜಾತ್ರಾ ಮಹೋತ್ಸವದ ಹಿನ್ನೆಲೆ ಏನು, ನಮ್ಮ ಧಾರ್ಮಿಕ ಆಚರಣೆಗಳ ವೈಶಿಷ್ಟ್ಯತೆ ಏನು, ಇದನ್ನು ಯಾಕೆ ತಲತಲಾಂತರಗಳಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ, ಇವೆಲ್ಲ ವಿಚಾರಗಳ ಮೇಲೆ ಒಂದು ಚಿಂತನ ಗೋಷ್ಠಿ ಆಗ್ಬೇಕು ಅನ್ನುವಂಥದ್ದು.
ಒಂದು ಧಾರ್ಮಿಕ ಆಚರಣೆ ವಿಶೇಷವಾಗಿ ಇರುವಂತ ಒಂದೇ ಒಂದು ಸಮಾಜ ಯಾವ್ದಾದ್ರು ಇದ್ರೆ ಅದು ಆಲಮತ ಸಮಾಜ, ಅದು ಕುರುಬರು ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮ್ಮೆಲ್ಲ ಸಂಸ್ಕೃತಿ ಒಂದೇ ಇದೆ, ಪರಂಪರೆ ಒಂದೇ ಐತೆ. ಇವತ್ತು ನಾವು ಮಾಡ್ಬೇಕಂತೇನು ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತ ಪ್ರಯತ್ನಗಳಾಗಬೇಕಾಗಿದೆ. ನಮ್ಮ ಧಾರ್ಮಿಕ ಆಚರಣೆಗಳನ್ನ ಉಳಿಸುವಂತ ಪ್ರಯತ್ನ ಆಗ್ಬೇಕಾಗಿದೆ. ಇವತ್ತು ನಮ್ಮ ದೇವಾಲಯಗಳಲ್ಲಿ ಸರಿಯಾಗಿ ಪೂಜೆ ನಡೆಯಲ್ಲ. ನೀವು ಹೋಗ್ಬಿಡ್ತೀರಿ 9 ವರ್ಷಕ್ಕೆ, ಆಮೇಲೆ ಬರ್ತೀರಾ, ಇಲ್ಲಿ ಬೀರಪ್ಪನ ಪೂಜೆ ಆಯ್ತಾ ಇಲ್ವಾ, ಯಾವ್ಯಾವ ಬೇರೆ ದೇವರುಗಳಿಗೆ ಇನ್ನೂ ಸರಿಯಾದ ವ್ಯವಸ್ಥೆಗಳೇ ಇಲ್ಲ. ಇನ್ನು ಆ ದೇವಸ್ಥಾನಗಳಲ್ಲಿ ನಮ್ಮವ್ರ ಆಡಳಿತನೇ ಇಲ್ಲ. ನೀವು ಮಂಡ್ಯ ಕಡೆ ಹೋಗ್ಬಿಟ್ರಂತೂ ಎಲ್ಲ ಬೇರೆ ದೇವರುಗಳು ಬೇರೆ ಸಮಾಜದ ಅಧೀನದಲ್ಲಿದ್ದಾವೆ. ಇದೊಂದಿಷ್ಟು ಚರ್ಚೆಗಳಾಗಬೇಕು. ದಯಮಾಡಿ ನಾನು ನಮ್ಮ 4 ಬೇರೆ ದೇವರುಗಳ ಮುಖಂಡರುಗಳಲ್ಲಿ ನಮ್ಮ ಮಠದ ವತಿಯಿಂದ ಒಂದು ಪ್ರಾರ್ಥನೆ ಏನು ಅಂತ ಹೇಳಿದ್ರೆ, ಒಂದು ವಿನಂತಿ ಏನು ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ಒಂದ್ ಕಡೆ ಕೂತ್ಕೊಂಡು, ನೀವು 4 ಬೇರೆ ದೇವರುಗಳ ಯಜಮಾನರುಗಳು ಒಂದ್ ಕಡೆ ಕೂತ್ಕೊಂಡು, ನಮ್ಮೆಲ್ಲಾ ಬೇರೆ ದೇವರುಗಳ ಆಸ್ತಿಗಳು ಇವತ್ತು ಯಾರ ಹೆಸರಲ್ಲಿದ್ದಾವೆ, ನಮ್ಮ ಬೇರೆ ದೇವರುಗಳ ಪೂಜಾ ವಿಧಿವಿಧಾನಗಳು ಹೇಗೆ ನಡೀತಾ ಇದ್ದಾವೆ. ಯಾಕೆ ಅಂತ ಹೇಳಿದ್ರೆ ಕುರುಬರು ನಾವು ಬೇರೆಯವ್ರನ್ನ ಅವಲಂಬಿಸಿ ನಾವ್ಯಾರು ಕೂಡ ಜೀವನ ಮಾಡಲ್ಲ. ನಾವ್ ಯಾರ ಮೇಲೆ ಅವಲಂಬಿತ ಆಗಿರುವಂತ ಸಮಾಜ ಅಲ್ಲ ಇದು. ನಮ್ದೇ ಆದಂತಹ ಒಂದು ಸ್ಪಷ್ಟವಾದಂತಹ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಬಂದಿರುವಂತವ್ರು. ನಾವು ಅನುಕರಣೆ ಸಂಸ್ಕೃತಿಯವರಲ್ಲ. ನಾವೆಲ್ಲರೂ ಕೂಡ ಈ ಜಗತ್ತಿಗೆ ಸಂಸ್ಕೃತಿಯನ್ನ ಪರಿಚಯ ಮಾಡಿಸಿಕೊಟ್ಟಿರುವಂತಹ ಸಮಾಜ ಇದು. ಸೊ ಆದ್ರಿಂದ ಇವತ್ತು ನಮ್ಮ ಬೇರೆ ದೇವರ ಧಾರ್ಮಿಕ ಆಚರಣೆಗಳು, ವಿಧಿವಿಧಾನಗಳು, ನಮ್ಮಲ್ಲಿ ಪೂಜಾರಿಗಳಿದ್ದಾರೆ, ಹಿರು ಮಕ್ಕಳಿದ್ದಾರೆ, ಗೊರಪ್ಪರಿದ್ದಾರೆ, ಇನ್ನು ಅನೇಕ ಧಾರ್ಮಿಕ ಕಾರ್ಯಕ್ರಮ ಮಾಡುವಂತ ನಮ್ಮ ಸಮಾಜದಲ್ಲಿದ್ದಾರೆ. ಅವರಿಗೆ ಇವತ್ತು ನಾವೊಂದಿಷ್ಟು ಧಾರ್ಮಿಕವಾಗಿರುವಂತಹ ವಿಚಾರಗಳನ್ನ ಅವ್ರಿಗೆ ಹೇಳ್ಕೊಡ್ಬೇಕಾಗಿದೆ ಅನ್ನುವಂಥದ್ದು. ನಮ್ಮಲ್ಲಿ ಸಂಸ್ಕೃತ ಬರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ನಾವು ಬೇರೆ ಯಾರನ್ನ ಕರ್ಕೊಂಡು ಪೌರೋಹಿತ್ಯ ಮಾಡ್ತೀವಿ. ಅದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ರಿ. ನಾವ್ ಯಾರನ್ನು ಕೂಡ ಬೇರೆಯವ್ರ ಕರ್ಕೊಂಡ್ಬಂದು ಪೌರೋಹಿತ್ಯ ಮಾಡಿಸುವಂತ ಪರಿಸ್ಥಿತಿ ಕುರುಬರಲ್ಲಿಲ್ಲ. ನೀವು ಮಧ್ಯ ಕರ್ನಾಟಕ ಬಂದ್ರೆ ತರೀಕೆರೆ, ಬೀರೂರು, ಕಡೂರು, ತಾಳಿಕಟ್ಟೆ, ಅಜ್ಜಂಪುರ ಈ ಭಾಗಕ್ಕೆ ಬಂದ್ರೆ, ನೀವು ಮಧ್ಯ ಕರ್ನಾಟಕದ ಕೆಲವು ತಾಲೂಕುಗಳಿಗೆ ಬಂದ್ರೆ ನಮ್ಮಲ್ಲೇ ಒಡೆಯರುಗಳಿದ್ದಾರೆ. ನಾವ್ ಯಾರನ್ನು ಬೇರೆಯವ್ರನ್ನ ಕರೆಯಲ್ಲ. ನಮ್ಮ ಒಡೆಯರನ್ನ ಕರೆದು ಒಡೆಯರು ಮನೆ ಒಳಗೆ ಬಂದ್ರೆ ಅದು ಗೃಹ ಪ್ರವೇಶ ಆಗ್ಬಿಡುತ್ತೆ ಅನ್ನೋ ಪದ್ಧತಿ ಇವತ್ತು ಕೂಡ ನಮ್ಮ ಸಮಾಜದಲ್ಲಿ ಇದೆ ಅನ್ನುವಂಥದ್ದು. ಇಂಥ ಒಂದು ಅಪರೂಪವಾಗಿರುವಂತಹ ಒಂದು ಹಿನ್ನೆಲೆ ನಮ್ಮ ಸಮಾಜಕ್ಕೆ ಇದೆ ಅನ್ನುವಂಥದ್ದು. ಆದ್ರಿಂದ ನಮ್ಮ 4 ಬೀರ ದೇವರುಗಳ ಯಜಮಾನರುಗಳು ಒಂದ್ ಕಡೆ ಕುಳಿತುಕೊಂಡು ನಮ್ಮ 4 ಬೀರ ದೇವರ ಧಾರ್ಮಿಕ ವಿಧಿವಿಧಾನಗಳು, ಪೂಜೆ ಪದ್ಧತಿಗಳು ಇವೆಲ್ಲವೂ ಕೂಡ ಸರಿಯಾಗಿ ನಡ್ಕೊಂಡು ಹೋಗುವಂತ, ಆ ಎಲ್ಲಾ ದೇವಾಲಯಗಳ ಆಸ್ತಿಗಳು ಸಮಾಜ ಹೆಸರಿನಲ್ಲಿ ತಂದುಕೊಡುವಂತ ಒಂದು ಭದ್ರಪಡಿಸುವಂತಹ ಹಿನ್ನೆಲೆ ಒಳಗಡೆ ಇವತ್ತು ನಾವೆಲ್ಲರೂ ಕೂಡ ಚರ್ಚೆ ಮಾಡಬೇಕಾಗಿದೆ ಅನ್ನುವಂತ ನನ್ನ ಸಾಂಕೇತಿಕವಾದ ಮಾತನ್ನು ಅಷ್ಟೇ ಈ ಸಂದರ್ಭದಲ್ಲಿ ಬಳಕೆ ಮಾಡಿ, ಇವತ್ತು ನಮ್ಮೆಲ್ಲರನ್ನು ಕೂಡ ಒಟ್ಟುಗೂಡಿಸುವಂತಹ ಒಂದು ವಿಶೇಷ ಶಕ್ತಿ ಇರುವಂತದ್ದು ಬೀರಪ್ಪನ ಒಬ್ಬನಿಗೆ ಇರುವುದು. ಇಡೀ ಅಖಂಡ ಕುರುಬರನ್ನ ಒಂದ್ ಕಡೆ ಸೇರಿಸುವಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ನಮ್ಮ ಬೀರದೇವರಿಗೆ ಅನ್ನುವಂಥದ್ದು. ಅಂತ ಬೀರದೇವರ ಜಾತ್ರಾ ಮಹೋತ್ಸವದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ನಾನು ಇನ್ನೊಂದು ಸೂಚನೆ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಸಂಶೋಧನೆಯ ಅಗತ್ಯ ಇದೆ, ಒಂದು ಸಾಹಿತ್ಯ ಕೃಷಿ ಮಾಡುವಂತ ಒಂದು ಅಗತ್ಯ ಇದೆ. ಈ ಭಾಗದಲ್ಲಿ ನಾವೆಲ್ಲಾ ಬೀರದೇವರುಗಳ ಒಂದು ಚರಿತ್ರೆಗಳನ್ನ ನಾವು ಪುಸ್ತಕ ರೂಪದಲ್ಲಿ ದಾಖಲು ಮಾಡಿದ್ರೆ ನಮ್ಮ ಮುಂದಿನ ಪೀಳಿಗೆಯವರು ಅದನ್ನ ನೋಡ್ಕೊಂಡು ಅದನ್ನ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂತ ಹಿನ್ನೆಲೆ ಒಳಗಡೆ ಇದನ್ನ ನಟರಾಜ್ ಅವರು ಜವಾಬ್ದಾರಿ ತಗೊಂಡು ಇದನ್ನ ಮಾಡಿಸ್ಬೇಕು ಅನ್ನುವಂತ ಮಾತನ್ನ ಅಷ್ಟೇ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸಚಿವರನ್ನು ಕರೆದು ಒಂದು ಒಳ್ಳೆ ಕೆಲಸ ಮಾಡಿದ್ರಿ. ಹಿಂಗೆ ನಾವು ಕರಿಬೇಕು. ಯಾರ್ಯಾರು ಅಧಿಕಾರದಲ್ಲಿ ಇರ್ತಾರೆ ಅವ್ರನ್ನ ಕರೆದು ನಮ್ಮ ಕುಂದುಕೊರತೆಗಳನ್ನ ಹೇಳ್ಕೊಳೋದ್ರಲ್ಲಿ ನಾವು ಕುರುಬರು ನೀವೆಲ್ಲ ಓಟ್ ಹಾಕ್ತೀರಾ, ಕೆಲಸರೆಲ್ಲ ಮಾಡ್ತೀರಾ, ವಾಪಸ್ ಕೆಲಸ ತಗೊಂಡ್ರೆ ನೀವು ಬಹಳ ಹಿಂದೆ ಇದೀನಿ. ನೀವು ನಾನು ಬಹಳ ಕಡಿಮೆ ನೋಡ್ತೀನಿ. ಕುರುಬರು ಸ್ವಲ್ಪ ಇನ್ನೂ ಬುದ್ಧಿವಂತಿಕೆ ಆಗ್ಬೇಕು. ನೀವು ಕೇಳಿದ್ರಿ ನಮ್ಗೊಂದು ಸಮುದಾಯ ಭವನ ಬೇಕು ಅಂತ ಕೇಳಿದ್ರಿ, ಗಟ್ಟಿ ಧ್ವನಿಯಲ್ಲಿ ಕೇಳಿ. ನೀವು ಸುಮ್ನೆ ಯಾಕೆ ಹಿಂಜರಿತೀರಾ? ಓಟ್ ನಾವು ಹಾಕಿದ್ವಿ, ಗೆಲ್ಸಿದ್ವಿ, ಸರ್ಕಾರ ನಿಮ್ದೇ ಸರ್ಕಾರ ಇತ್ತು, ನೀವು ಹಿಂಜರಿಬಾರ್ದು. ನಮಗೆ ಸಮುದಾಯ ಭವನ ಬೇಕು, ಇನ್ನೊಂದು ಶಾಲೆ ಬೇಕು, ಒಂದು ಹಾಸ್ಟೆಲ್ ಬೇಕು, ಇನ್ನೂ ಅನುದಾನ ಬೇಕು ಅಂತೇಳಿ ಗಟ್ಟಿ ಧ್ವನಿಯಲ್ಲಿ ನಾವು ಯಾವಾಗ ಕೇಳ್ತೀವಿ ಅವಾಗ ಸರ್ಕಾರ ಸ್ವಲ್ಪ ಗಮನ ಕೊಡೋದಿಲ್ಲ. ಅಂದ್ರೆ ಕುರುಬ್ರು ಏನು ಕೇಳಲ್ಲ ಅಂತ ನಮ್ಗೆ ಏನು ಕೊಡೋದೇ ಇಲ್ಲ. ಈ ಬಜೆಟ್ ಅಲ್ಲಿ ಕುರುಬ್ರಿಗೆ ಏನೇನು ಇಲ್ವೇ ಇಲ್ಲ. ನೀವೆಲ್ಲ ಸುಮ್ಮನೆ ಇದ್ದೀರ, ಯಾರು ಕೇಳಿಲ್ಲ. ಗಟ್ಟಿ ಧ್ವನಿಯಲ್ಲಿ ಕೇಳಬೇಕು. ಯಾಕೆಂತ ಹೇಳಿದ್ರೆ ಬೇರೆ ಬೇರೆ ಸಮುದಾಯಗಳೆಲ್ಲ ತಮ್ಮ ಪಾಲನ್ನ ಪಡ್ಕೊಳ್ತಾರೆ, ಅವ್ರು ಹೋರಾಟ ಮಾಡ್ಕೊಂಡು ಸಂಘಟನೆ ಮಾಡ್ಕೊಂಡು ಪಡ್ಕೊಳ್ತಾರೆ. ಆದ್ರೆ ಕುರುಬ್ರು ಗಟ್ಟಿ ಧ್ವನಿಯಿಂದ ಕೇಳುವಂತ ಹಿನ್ನೆಲೆ ನಮ್ಮ ಸಮಾಜಕ್ಕೆ ಕೂಡ ಇಲ್ಲ. ಸೊ ಅದರಿಂದ ಸಂಘಟಿತರಾಗಿ ಸಾಮೂಹಿಕವಾಗಿ ನಾವು ಈ ರೀತಿಯ ಒಂದು ಜಾತ್ರಾ ಮಹೋತ್ಸವಗಳಲ್ಲಿ ನಮಗೆ ರಸ್ತೆ ಬೇಕಪ್ಪ, ಕುಡಿಯ ನೀರು ಬೇಕಪ್ಪ, ನಮ್ಮ ಸಮುದಾಯ ಭವನ ಬೇಕಪ್ಪ, ಹಾಗೇನೆ ಒಂದು ಒಳ್ಳೆ ಶಾಲೆ ಕಟ್ತೀವಪ್ಪ ಅಂತೇಳಿ ನೀವು ಯಾರು ಕೇಳೋದೇ ಇಲ್ಲ. ನಾನು ಬಹಳ ಕಡೆ ಹೋಗಿ ನೋಡ್ತೀನಿಲ್ಲ, ಎಲ್ಲ ಜಾತ್ರೆ ಮಾಡ್ತೀರಾ, ಒಂದು ಒಳ್ಳೆ ಸ್ಕೂಲ್ ಕಟ್ಟಬೇಕು ಅಂತ ನಿಮ್ ಮನಸ್ಸಲ್ಲಿ ಬರೋದೇ ಇಲ್ಲ.
ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಾ, ಎಲ್ಲ ಮಾಡ್ತೀವಿ. ಆದ್ರೆ ಆ ಜಾತ್ರೆ ನೆನಪಿಗಾಗಿ ಒಂದ್ ಒಳ್ಳೆ ಶಾಲೆ ಕಟ್ಟಿದ್ವಪ್ಪ, ಒಂದ್ ಒಳ್ಳೆ ಹಾಸ್ಟೆಲ್ ಮಾಡಿದ್ವಿ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅನ್ನುವಂತ ಭಾವನೆಗಳು ಇವತ್ತು ಸಮಾಜದಲ್ಲಿ ಬರಬೇಕಾಗಿದೆ ಅನ್ನುವಂತ ಮಾತನ್ನಷ್ಟೇ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ, ಇವತ್ತು ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿಯವರು ನಾವು ಎಲ್ಲರೂ ಕೂಡ ಬಂದಿದ್ದೀವಿ. ಒಂದು ಒಳ್ಳೆ ಇನ್ನೊಂದು ವಿಚಾರನ ಸಮಾಜದ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಕಾಗಿನೆಲೆ ಜಗದ್ಗುರು ನಿರಂಜನಾನಂದಪುರಿ ಮಹಾಸ್ವಾಮೀಜಿಯವರಿಗೆ ಅವರ ಸಮಾಜ ಸೇವೆಗೆ ಇವತ್ತು ದಾವಣಗೆರೆ ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟು ಗೌರವಿಸಿದೆ. ನೀವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ಕೊಟ್ಟಿ ಪೂಜೆಗೆ ಅಭಿನಂದಿಸಬೇಕು. ಕೂಟದ ಒಂದು ಕಂಬಿಗಳು ಬೇರೆ ಬೇರೆ ಇರೋದ್ರಿಂದ ಈ ಒಂದು ಜಾತ್ರಾ ಮಹೋತ್ಸವ 2 ದಿನ ನಂತರ ಮತ್ತೆ ಅವರವರೆಲ್ಲ ಮಾಡ್ತಾರೆ. ಬಹಳ ಸಂತೋಷ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ. ಈ ಕಾರ್ಯಕ್ರಮ ಯಶಸ್ವಿ ದೇವರ ಕಾಲದಲ್ಲಿ ವಿಶೇಷವಾಗಿ ಎಲ್ಲರೂ ಭಾಗವಹಿಸಿದ್ದೀರಿ. ಮುಖಂಡರು ನನ್ನ ಮುಂದೆ 2 ಮುಖ್ಯವಾದಂಥ ವಿಷಯಗಳನ್ನು ಇಟ್ಟಿದ್ದಾರೆ. ತಕ್ಷಣಕ್ಕೆ ನನ್ನ ಕೈಲಿ ಆಗುವಂಥದ್ದು ರಸ್ತೆ ಕೆಲಸವನ್ನು ಮಾಡಬೇಕು. ನಾನು ಅಧಿಕಾರಿಗಳನ್ನ ಕಳಿಸಿ ಇದನ್ನೊಂದು ಎಸ್ಟಿಮೇಟ್ ಮಾಡಿ ಆದಷ್ಟು ಬೇಗ, ಯಾಕಂದ್ರೆ ಇಲ್ಲಿ ಸಾವಿರಾರು ಜನ ಯಾತ್ರಿಗಳು ಇಡೀ 3-4 ಜಿಲ್ಲೆಗಳಿಂದ ಭಕ್ತಾದಿಗಳು ಈ ದೇವರ ಕುಲಸ್ಥರು ಕೂಡ ಬಂದು ಇಲ್ಲಿ ಪೂಜೆಗಳನ್ನು ಮಾಡುವಂಥ ಸಂದರ್ಭ ಇದೆ. ಇದು ನನ್ನ ಜವಾಬ್ದಾರಿ ಕೂಡ ಇದೆ. ಆದ್ರಿಂದ ಈ ಕೆಲಸವನ್ನು ಮೊಟ್ಟ ಮೊದಲು ಶುರು ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈ ರಸ್ತೆ ಎಸ್ಟಿಮೇಟ್ ಅನ್ನು ಮಾಡಿ ಈ ಕೆಲಸವನ್ನು ಮಾಡ್ತೀನಿ. ಸರ್ಕಾರದ ವತಿಯಿಂದ ಸಮುದಾಯದ ತೀರ ಅವಶ್ಯಕತೆ ಇದೆ. ಇಷ್ಟೊಂದು ಇದಕ್ಕೆ ಭಕ್ತಾದಿಗಳು ಕುಲಸ್ಥರಿರುವುದರಿಂದ ಇಲ್ಲಿ ಮದುವೆ ಕಾರ್ಯಕ್ರಮವನ್ನು ಮಾಡುವಂಥದ್ದಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಸಮುದಾಯದವನ್ನ ಕಲ್ಯಾಣ ಮಂಟಪ ಮಾಡಿಕೊಳ್ಬೇಕು, ಅದಕ್ಕೆಲ್ಲ ಅನುಕೂಲ ಮಾಡಬೇಕಂತದ್ದು ರಾಜ್ಯ ಸರ್ಕಾರದ ಜೊತೆಯಲ್ಲಿ ಮಾತಾಡಿ ಈ ಕೆಲಸ ಸ್ವಲ್ಪ ತಡ ಆಗ್ಬೋದು. ರಸ್ತೆ ಕೆಲಸ 1 ತಿಂಗಳೊಳಗಡೆ ಮಂಜೂರು ಮಾಡಿಸಿ ಕೆಲಸ ಶುರು ಮಾಡೋಣ. ಈ ಸಮುದಾಯದ ಒಂದು ಸರ್ಕಾರದ ವತಿಯಿಂದ ಮಾತಾಡಿ ಇದನ್ನು ಕೂಡ ಮಾಡಿಕೊಡೋಣ. ನನ್ನ MLA ವತಿಯಿಂದ ಪ್ರಾರಂಭಕ್ಕೆ ಒಂದು 10 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಮಿಕ್ಕಿದ್ದು ಸರ್ಕಾರದಿಂದ ತೆಗೆದುಕೊಂಡು ಉಳಿದದ್ದು ಸರ್ಕಾರದ ವತಿಯಿಂದ ಮಂಜೂರು ಮಾಡಿಕೊಂಡು ಆ ಕೆಲಸವನ್ನು ಕೂಡ ಆದಷ್ಟು ಬೇಗ ಶುರು ಮಾಡೋಣ. ಸ್ವಾಮೀಜಿಗಳು ಬಂದು ಮಾತಾಡಲಿದ್ದಾರೆ. ನನಗಿನ್ನೂ 2-3 ಪ್ರೋಗ್ರಾಮ್ಗಳಿರೋದ್ರಿಂದ ಇಡೀ ನಾಡಿನಾದ್ಯಂತ ದಾಸ ಪರಂಪರೆನ, ದಾಸ ಶ್ರೇಷ್ಠತನ ನಾಡಿಗೆ ಬಿತ್ತಿದಂತ ಶ್ರೇಷ್ಠರು ಕನಕದಾಸರು. ಆ ಒಂದು ಪರಂಪರೆಯಲ್ಲಿ ಬಂದಂತ ತಮ್ಮ ಕುಟುಂಬಗಳು ಆ ಬೀರೇಶ್ವರನ ಆಶೀರ್ವಾದ ಸದಾ ಇದ್ದು ಈ ಮನುಕುಲ ಉದ್ಧಾರ ಆಗಬೇಕು, ನಾವೆಲ್ಲ ಸಹ ಸಮಾನ ಅಂತರವಾಗಿ ಕಾಣಬೇಕು, ಮೇಲು ಕೀಳು ದೂರ ಆಗಬೇಕು, ಭೇದ ಭಾವ ದೂರ ಆಗಬೇಕು, ಎಲ್ಲರೂ ಸಹ ನಗರಂತ ಸಂತೋಷವಾಗಿ ಜೀವನ ಮಾಡುವಂತ ಒಂದು ಪ್ರಯತ್ನ ನಮ್ಮೆಲ್ಲರೂ ಸಹ ಬರಬೇಕು. ಆ ಪ್ರಯತ್ನಕ್ಕೆ ಆ ಬೀರೇಶ್ವರ ನಮ್ಮ ಹಿಂದೆ ಇದ್ದು ಕಾಪಾಡ್ತಾನೆ ಅಂತೇಳಿ ನಮಗೆ ಒಂದು ಧೈರ್ಯ. ಆ ನಿಟ್ಟಿನಲ್ಲಿ ಈ ಒಂದು ಶುಭ ಕಾರ್ಯ ನಮ್ಮೆಲ್ಲರಿಗೂ ಸಹ ಹುಮ್ಮಸ್ಸು, ಹೆಚ್ಚು ಶಕ್ತಿನ ತಂದುಕೊಟ್ಟಿದೆ. ಹಾಗಾಗಿ ಈ ಬೀರೇಶ್ವರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರವಾಗಿ ಇವತ್ತು ಪ್ರತಿಷ್ಠಾಪನೆಗೊಳ್ತಾರೆ ಅಂತಂದು ಇನ್ನೇ ಅನೇಕ ಕಾರ್ಯಗಳು ಸಹ ಬಾಕಿ ಇದೆ. ಒಂದು ಸಮುದಾಯ ಭವನ ಮಾಡಂತ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ತೀವಿ ಅಂತೇಳಿ ನಮ್ಮ ಮಂತ್ರಿಗಳು KH ಮುನಿಯಪ್ಪನವರು ಹೇಳ್ತಾ ಇದ್ರು. ಅದ್ರ ಜೊತೆಗೆ ಕಾಂಪೌಂಡ್ ನಿರ್ಮಾಣನೂ ಸಹ ಆಗ್ಬೇಕು ಅಂತ ನಮ್ಮ ಅಧ್ಯಕ್ಷರು ಮನವಿ ಮಾಡ್ತಾ ಇದ್ರು. ಹಾಗಾಗಿ ನಮ್ಮ ಮುನಿಕೃಷ್ಣಣ್ಣವರು, ಸಣ್ಣಪ್ಪನವರು, ಬಹಳಷ್ಟು ನಮ್ಮ ಗಂಗಕೋಟೆ ಭಾಗದ ಮುಖಂಡರು ಸಹ ನಮ್ಗೆ ತಿಳಿಸ್ತಾ ಇದ್ರು. ಆ ನಿಟ್ಟಿನಲ್ಲಿ ಒಂದು ದೇವತಾ ಕಾರ್ಯಕ್ಕೆ ನಮ್ದು ಒಂದು 2 ಲಕ್ಷ ಹಣನ ಈ ಒಂದು ಕಮಿಟಿಗೆ ನಾನು ಈ ಸಂದರ್ಭದಲ್ಲಿ ಹಸ್ತಾಂತರ ಮಾಡುವಂಥದ್ದು ಆಗ್ತದೆ. ಹಂಗಾಗಿ ಈ ದೇವರ ಕೆಲಸಕ್ಕೆ ನಮ್ಮನ್ನ ಕರೆದು ಇಲ್ಲಿ ಗೌರವಿಸಿ ನಿಮ್ಮನ್ನೆಲ್ಲ ಭೇಟಿಯಾಗಿ ದೇವರ ದರ್ಶನ ಪಡ್ಕೊಳ್ಳೋದಕ್ಕೂ ಅವಕಾಶ ಆಯಿತು. ಎಲ್ಲರಿಗೂ ಸಹ ಒಳ್ಳೆಯದಾಗಿ ಧನ್ಯವಾದಗಳನ್ನ ತಿಳಿಸಿ ಗುರುಗಳ ಪಾದಕ್ಕೆ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ನಮಸ್ಕಾರ.
ನಿಂತ್ಕೊಳ್ರಿ, ಹಂಗೆ ನಿಂತ್ಕೊಳ್ರಿ ಸುಮ್ಮನೆ. ಹಾಂ ಬರ್ರಿ ಗುರುಗಳೇ. ಜನನೇ ಇಲ್ಲ ಇಲ್ಲಿ. ಅಪ್ಪಿ ಮೊಬೈಲ್ ಅಪ್ಪಿ ಹಿಂದಕ್ಕೆ ಬಾ, ಇನ್ನ ಹಿಂದಕ್ಕೆ ಬಾ, ಇಲ್ಲ ಕೆಳಗಡೆ ಬರ್ತಾರೆ. Hey!
ಶ್ರೀಕಾಲ ಸಿದ್ಧ ಎಕ್ಕೆ ಮಾರ ಸಿದ್ಧ ಖಂಡಕ ಭಂಡಾರದವನೇ ಖಂಡಕ ಭಂಡಾರದವನೇ ಕೈ ತುಂಬ ಹಲಗದವನೇ ನೀಲ ಕುಂಕುಮದಾರನೇ ನಿಜ ಅವತಾರದವನೇ ಎದುರಿಸಿದವನಿಗೆ ಯದೇಶ್ವರ ಕೊಟ್ಟು ಮುದ್ರಿಸಿದವನೇ ಒಣಗಿದ ಮರಕ್ಕೆ ಹಸಿತಲೆಯನ್ನು ಕಟ್ಟಿ ಗಲಗಲನೆ ಮಾತಾಡಿಸಿದವನೇ ಮಹಾರೋಧ್ವನೇ ಇನ್ನೊಬ್ಬ ಮಾಡ ಅಂದಿಗುಂಟು ಇಲ್ಲಿಗಿಲ್ಲ ಅನ್ನುವ ಹತ್ತು ಹಳ್ಳಿಗೆ ಏಗಂಡು ಇಲ್ಲಾರು ಗೋಳಂಬ ರಾಜರಾಜೇಶ್ವರಿ ಅವರ ಕಾಂಬ ದೇವಿ ಕುರುಡಮೃಗವಾಡಿ ರುದ್ರಾಕ್ಷಾರಿ ಗುಣಮಂತ್ರಗಾರಿ ಲಕ್ಷ್ಮೀ ರಮಣ
ಓಕೆ ಸರ್, ಆಯ್ತು. ಇಲ್ಲ ಇಲ್ಲ ಅಲ್ಲಿ ಕೈ ಇಟ್ಕೊಂಡ್ರೆ ಅಷ್ಟೇ ಬನ್ನಿ ಹಾಗೆ ನೀವು ನೋಡಿ ಸರ್, ಇಲ್ಲಿ ನೋಡಿ ಮುಂದೆ ನೋಡಿ. ಜೋಡಿ ನಿಂತ್ಕೊಳ್ಳಿ ಹತ್ರ. ಹಂಗೆ ನಿಂತ್ಕೊಳ್ಳಿ. ಮೊದಲಿಗೆ ಕಂಡು ಯಾವುದು ಕಾಣಿಸ್ತಾ ಹಂಗೆ ಮಾಡ್ಕೊಂತಾರೆ ಅಷ್ಟೇ.